ಬ್ಯಾಗ್ಸ್ ಎಷ್ಟು ಬ್ಯಾಗ್ಸ್ ಇದೆ ಅಂದರೆ ಇದಕ್ಕೊಂದು ಆರ್ಗನೈಸರ್ ಹುಡ್ಕೋ ಪರಿಸ್ಥಿತಿ ಬಂದಿತ್ತು. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಸಮ್ಸ್. ನನ್ನ ಹೆಸರು ಅಕ್ಷತಾ ಜೈನ್. ಸೊ ಇವತ್ತಿನ ಈ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ನಮ್ಮ ಬ್ಯಾಗ್ ಕಲೆಕ್ಷನ್ಸ್ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ತುಂಬಾ ದಿನದ ಹಿಂದೆನೆ ಹೇಳಿದ್ದೆ ಬಂದು ಬ್ಯಾಗ್ ಕಲೆಕ್ಷನ್ ವಿಡಿಯೋ ಮಾಡ್ತೀನಿ ಅಂತ, ಬಟ್ ಆಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಒಂದು 15ರಿಂದ ಒಂದು 20 ಬ್ಯಾಗ್ಸ್ ಇದೆ. ಅದನ್ನೆಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಇದನ್ನ ನಾನು ಮೊನ್ನೆ ತಗೊಂಡಿದ್ದಲ್ಲ, ಲೈಕ್ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಇಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಬ್ಯಾಗ್ಗಳು. ಕೆಲವೊಂದು ಅದಕ್ಕಿಂತ ಹಿಂದಿಂದು ಬ್ಯಾಗ್ಗಳಿದೆ. ಸೇಫ್ ಆಗಿ ಕ್ಲೀನ್ ಆಗಿ ಇಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲ ಲೈಕ್ 15 to 20 ಬ್ಯಾಗ್ಸ್ ಆಗಿದೆ. ಅಂಡ್ ಕೆಲವೊಂದು ಗಿಫ್ಟೆಡ್ ಕೂಡ ಇದೆ, ಕೆಲವೊಂದು ನಾನೇ ತಗೊಂಡಿರೋದು ಕೂಡ ಇದೆ ಇದರಲ್ಲಿ. ಇಷ್ಟೊಂದು ಬ್ಯಾಗ್ಸ್ ಅವಶ್ಯಕತೆ ಇದೆಯಾ ಅಂತ ಅಂದ್ರೆ, ಈಗ ಕೆಲವೊಬ್ರಿಗೆ ಒಂದೊಂದು ಕ್ರೇಜ್ ಇರುತ್ತೆ. ಓಕೆ, ಕೆಲವೊಬ್ರಿಗೆ ಓಲೆ ಕಲೆಕ್ಟ್ ಮಾಡೋದು, ಕೆಲವೊಬ್ರಿಗೆ ಬ್ಯಾಗ್, ವಾಚ್ ಆ ಥರ. ಸೊ ನನಗೆ ಸ್ವಲ್ಪ ಫ್ಯಾಷನ್ ಆಕ್ಸೆಸರೀಸ್ ಮೇಲೆ ಜಾಸ್ತಿ ಕ್ರೇಜ್ ಇದೆ. ಅದಕ್ಕೋಸ್ಕರ ಇಷ್ಟೊಂದು ಬ್ಯಾಗ್ಸ್ ನ ಕಲೆಕ್ಟ್ ಮಾಡಿ ಬೇಕಾದಾಗ ಯಾವ ಅಕೇಶನ್ಗೆ ತಕ್ಕನಂಗೆ ಬ್ಯಾಗ್ ನ ತಗೊಂಡು ಹೋಗ್ತೀನಿ. ಸೊ ಈ ಬ್ಯಾಗ್ ಕಲೆಕ್ಷನ್ ನೋಡೋದ್ರಿಂದ ನಿಮ್ಗೂ ಗೊತ್ತಾಗುತ್ತೆ ಯಾವ ತರ ಡ್ರೆಸ್ ಹಾಕೊಂಡ್ರೆ ಯಾವ ತರ ಬ್ಯಾಗ್ ನ ಪೇರ್ ಮಾಡ್ಕೊಳ್ಬೇಕು. ನಿಮ್ಗೂ ಏನಾದ್ರು ಬ್ಯಾಗ್ದು ತುಂಬಾ ಹುಚ್ಚಿದೆ, ಕಲೆಕ್ಟ್ ಮಾಡ್ತಾ ಇರ್ತೀನಿ, ಯಾವ ತರ ಬ್ಯಾಗ್ ತಗೊಳ್ಬೇಕು ಅಂತ ಗೊತ್ತಾಗೋದಿಲ್ಲ ಅಂತೆಲ್ಲ ಅಂತಿದ್ರೆ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದಿರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಒಂದೊಂದಾಗಿನೇ. ಮೊದಲನೇದಾಗಿ ನಾನು ಈ ತರ ಬ್ಯಾಗ್ ಆರ್ಗನೈಸರ್ ತಗೊಂಡಿದ್ದೀನಿ. ಯಾಕೆ ಅಂತ ಅಂದ್ರೆ ಅಲ್ಲಿ ಇಲ್ಲಿ ಇಟ್ಟು ಧೂಳಾಗ್ತಾ ಇತ್ತು, ಅದಲ್ದಲೆ ಕರೆಕ್ಟಾಗಿ ಒಂದ್ ಕಡೆ ಸಿಗ್ತಾ ಇರಲಿಲ್ಲ ಇಮಿಡಿಯೇಟ್ ಆಗಿ ಬೇಕು ಅಂದ್ರೆ. ಅದಕ್ಕೋಸ್ಕರ ಏನ್ ಮಾಡಿದೀನಿ, ಈ ತರದ್ದು ಒಂದು ಬ್ಯಾಗ್ ಆರ್ಗನೈಸರ್ ತಗೊಂಡಿದ್ದೀನಿ. ಇದರಲ್ಲಿ 6 pairs ಆಫ್ ಬ್ಯಾಗ್ ಹಿಡಿಯುತ್ತೆ ಒಂದು ಹ್ಯಾಂಗರ್ ಅಲ್ಲಿ. ಇದು ನಾನು ಅಮೆಝಾನ್ ಅಲ್ಲಿ ತಗೊಂಡಿದ್ದು, ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬಹುದು. ಓಕೆ, ಅಂಡ್ ಈಗ ಒಂದೊಂದಾಗಿ ಬ್ಯಾಗ್ ತೋರಿಸ್ತಾ ಹೋಗ್ತೀನಿ ಬನ್ನಿ. ಪ್ರೈಸಸ್ ಒಂದೊಂದ್ರದ್ದು ಒಂದೊಂದು ರೀತಿ ಇದೆ. ಬೇಕು ಅಂತ ಅಂದ್ರೆ ಲಿಂಕ್ಸ್ ಹಾಕಿರ್ತೀನಿ, ನೀವು ನೋಡ್ಬೋದು. ದಿಸ್ ಕ್ಯೂಟಿ ಪೈ ನನಗೆ ಕಲರ್ ತುಂಬಾ ಇಷ್ಟ ಆಯ್ತು. ಹಾಗೂ ಈ ಸ್ಯಾಟಿನ್ ಬಟ್ಟೆ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಇದು ಸಖತ್ ಇಷ್ಟ ಆಗಿ ಈ ಬ್ಯಾಗ್ ತಗೊಂಡಿದ್ದು. ಇದು ಬಂದು ಚಾರ್ಲ್ಸ್ ಅಂಡ್ ಕೀತ್ ಅನ್ನೋ ಒಂದು ಬ್ರ್ಯಾಂಡ್ ಇಂದು. ಸಖತ್ ಕ್ಯೂಟ್ ಅಂತ ಅನ್ನಿಸ್ತು. ಆಮೇಲೆ ರೇಷ್ಮೆ ಸ್ಯಾರಿಗೆಲ್ಲ ಇದೊಂಥರ ತುಂಬಾ ಅಫಿಷಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೂ ಏನಾದ್ರೂ ಬ್ಲ್ಯಾಕ್ ಕಲರ್ ಗೌನ್ ಇಲ್ಲ ಶಾರ್ಟ್ಸ್, ಸ್ಕರ್ಟ್ಸ್, ಮಿಡೀಸ್ ಏನೇ ಹಾಕಿದ್ರು ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂಡ್ ತುಂಬಾ ರಿಚ್ ಲುಕ್ ಇದೆ. ಹಾಗೂ ಇನ್ನೊಂದು ತುಂಬಾ ಇಷ್ಟ ಆಗಿದೆ ಅಂದ್ರೆ, ಇದು ಬಕಲ್ ಇದೆ ಅಲ್ಲ, ಇದು ತೆಗಿಯೋ ರೀತಿ, ಹೀಗೆ ತೆಗಿಯೋದು. ಇದು ಮ್ಯಾಗ್ನೆಟ್ ಇದೆ, ಸೊ ಅದು ಕಚ್ಕೊಳ್ಳುತ್ತೆ, ಆಮೇಲೆ ಕ್ಲೋಸ್ ಮಾಡೋದು. ಸೊ ಅದು ಸಖತ್ ಇಷ್ಟ ಆಯ್ತು. ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ಇಟ್ ಹ್ಯಾಸ್ 2 compartments. ಓಕೆ, ಮಧ್ಯದಲ್ಲಿ ಒಂದು ಜಿಪ್ ಇದೆ, 2 compartments. ದಿಸ್ ಇಸ್ ಮೋರ್ ದನ್ ಎನಫ್. ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದೀವಿ, ಈವನ್ ಮದ್ವೆಗೆ ಹೋಗ್ತಾ ಇದೀವಿ ಅಂತ ಅಂದ್ರೂ ಒಂದು ಖರ್ಚಿಫ್ ಇಲ್ಲ, 1-2 ಮೊಬೈಲ್, ಚೆರಿದ್ದು ಡೈಪರ್ ಕೂಡ ಇಟ್ಕೊಂಡು ಹೋಗಿದ್ದೇನೆ ಇದ್ರಲ್ಲಿ ಬಹಳ ಸತಿ. ಸೊ ಒಂದು ಇಲ್ಲಿ ಕೂಡ ಒಂದು ಚಿಕ್ಕ ಜಿಪ್ ಇದೆ, ಏನಾದ್ರು ಕ್ಯಾಶ್ ಆ ಥರ ಏನಾದ್ರು ಇದ್ರೆ ಇಟ್ಕೊಳ್ಬಹುದು. ಅಂಡ್ ಇದು ಬಂದು ಆಗ್ಲೇ ಹೇಳ್ದಂಗೆ ಚಾರ್ಲ್ಸ್ ಅಂಡ್ ಕೀತ್ ಅನ್ನೋ ಒಂದು ಬ್ರ್ಯಾಂಡ್ ಇಂದು. ಸ್ಲಿಂಗ್ ಕೂಡ ಇದೆ, ಬೇಕು ಅಂತ ಅಂದ್ರೆ ಸ್ಲಿಂಗ್ ಸೈಡ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಯು ಕ್ಯಾನ್ ಕ್ಯಾರಿ ಇಟ್ ಲೈಕ್ ದಿಸ್. ನಾ ಮೋಸ್ಟ್ ಆಫ್ ದ ಟೈಮ್ ಹೀಗೆ ಕ್ಯಾರಿ ಮಾಡ್ತೀನಿ. ತುಂಬಾ ಚೆನ್ನಾಗಿ ಎಲಿಗೆಂಟ್ ಆಗಿ ರಿಚ್ ಅಂತ ಅನ್ಸುತ್ತೆ. ಒಂಥರ ಲಕ್ಸುರಿಯಸ್ ಬ್ಯಾಗ್ ಅಂತಾನೆ ಹೇಳ್ಬೋದು ಇದನ್ನ ಆಕ್ಚುಲಿ ಡ್ರೈ ವಾಶ್ ಮಾಡಿಸ್ಬೇಕು. ಇಲ್ಲ ಅಂತ ಅಂದ್ರೆ ಸ್ವಲ್ಪ ಏನಾದ್ರು ಕರೆ ಆದ್ರೆ ಇಮಿಡಿಯೇಟ್ ಆಗಿ ಉಜ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಹಾಗೆ ಇದ್ರೆ ಇದು ಕಲೆ ಉಳ್ಕೊಳ್ಳುತ್ತೆ. ಲೈಟ್ ಕಲರ್ ಪೀಚ್ ಬ್ಯಾಗ್ ಆಗಿರೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಗಲೀಜು. ಏಕೆಂದ್ರೆ ಚೆರಿ ಜೊತೆ ಕರ್ಕೊಂಡು ಹೋಗೋದ್ರಿಂದ ಏನಾದ್ರು ಒಂದು ಮಾಡ್ತಾನೆ ಇರ್ತಾರೆ. ಸೊ ಅದರಿಂದ ತುಂಬಾ ಕೇರ್ಫುಲ್ ಆಗಿ ಇಟ್ಕೊಂಡಿರೋದು. ಬಂದು ನೋಡಿ ಮ್ಯಾರೇಜ್. ನೆಕ್ಸ್ಟ್ ಒನ್ ಇಸ್ ಇದು ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಮಲೇಷಿಯಾ ಹೋದಾಗ ತಗೊಂಡಿದ್ದು. ಸಿಲ್ಕ್ ಸ್ಯಾರಿಗೆ ಎಸ್ಪೆಷಲಿ ಇದು ಬಟ್ಟೆನು ಸ್ವಲ್ಪ ಸಿಲ್ಕ್ ಮೆಟೀರಿಯಲ್ ಆಗಿರೋದ್ರಿಂದ ಸಿಲ್ಕ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಂತ ಅನ್ಸುತ್ತೆ, ರಿಚ್ ಆಗಿ ಅನ್ಸುತ್ತೆ. ಅಂಡ್ ಕ್ಲೋಸಿಂಗ್ಗೆ ಈ ರೀತಿ ಇದೆ. ಲೆಟ್ ಮೀ ಕ್ಲೋಸ್ ಇಟ್ ಶೋ. ಒಳಗಡೆ ಏನೂ ಇಲ್ಲ, ಇಲ್ಲಿ ಒಂದು ಚಿಕ್ಕ ಪೌಚ್ ಇದೆ. ಅದ್ ಬಿಟ್ರೆ ಒಂದೇ ಕಂಪಾರ್ಟ್ಮೆಂಟ್, ಸಿಂಗಲ್ ಕಂಪಾರ್ಟ್ಮೆಂಟ್. ಈ ತರ ಅದಕ್ಕೆಲ್ಲ ಯೂಶಲಿ ಇದೇ ರೀತಿ ಬರುತ್ತೆ. ಲಾಕಿಂಗ್ ನೋಡಿ, ಇಲ್ಲಿ ಈ ತರ ವೈಟ್ ಕಲರ್ ಸ್ಟೋನ್ಸ್ದು ವರ್ಕ್ ಇದೆ. ಟೋಟಲ್ ಆಲ್ಮೋಸ್ಟ್ ಲೈಕ್ ಗೋಲ್ಡನ್ ಕಲರ್ ಅಂತಾನೆ ಹೇಳ್ಬೋದು. ಅಂಡ್ ಲಾಕ್ ಮಾಡಿ ಆದ ನಂತರ ಈ ತರನು ಕ್ಯಾರಿ ಮಾಡ್ಬೋದು. ಇದು ಬಂದು ಡಿಟ್ಯಾಚಬಲ್ ಸ್ಲಿಂಗ್. ಬೇಕು ಅಂತ ಅಂದ್ರೆ ಜಸ್ಟ್ ಕ್ಯಾರಿ ಇಟ್ ಲೈಕ್ ದಿಸ್. ಇದರ ಆಗ್ಲೇ ಚಾರ್ಲ್ಸ್ ಅಂಡ್ ಕೀತ್ ಪ್ರೈಸ್ ಇರಲಿಲ್ಲ, ಅದರದ್ದು ಪ್ರೈಸ್ ಬಂದು 6,000 to 7,000 ಏನೋ ಇದೆ ಅನ್ಸುತ್ತೆ, ಮರ್ತೋಗ್ಬಿಟ್ಟಿದೆ. ತಗೊಂಡು ತುಂಬ ದಿನ ಆಯಿತು. ಆ್ಯಂಡ್ ನನ್ನ ನೆಕ್ಸ್ಟ್ ಬ್ಯಾಗ್ ಇದು.
ಇದು ರೀಸೆಂಟ್ ಆಗಿ ತಗೊಂಡಿದ್ದು, ಇದು H&M ಅಲ್ಲಿ ತಗೊಂಡಿದ್ದು. ಯೂಶಲಿ ಈಗ ಚೆರಿನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಐಟಮ್ಸ್ ಏನಿರಲ್ಲ, ಡೈಪರ್, ಮ್ಯಾಕ್ಸಿಮಮ್ ವೆಟ್ ವೈಪ್ಸ್. ಸೊ ಅದಕ್ಕೋಸ್ಕರ ಅದನ್ನು ಇಟ್ಕೊಳಂಗಾಗುತ್ತೆ, ನನ್ನ ಚಿಕ್ಕ ಪುಟ್ಟ ಮೇಕಪ್ ಸಾಮಾನು ಕೂಡ ಇಟ್ಕೊಳಂಗಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒನ್ ಡೇ ಟ್ರಿಪ್ ಆ ಥರ ಏನಾದ್ರು ಹೋದ್ರೆ ಇನ್ಸ್ಟೆಂಟ್ ಆಗಿರ್ಲಿ ಅಂತ ಹೇಳಿ ಈ ತರ ಒಂದು ಚಿಕ್ಕ ಬ್ಯಾಗ್ ತಗೊಂಡಿದ್ದೀನಿ. ಇಲ್ಲಿ ಒಂದು ಜಿಪ್ ಇದೆ ಅಂಡ್ ಒಳಗಡೆ ಕೂಡ ಒಂದು ಜಿಪ್ ಇದೆ, ಅದ್ರ ಒಳಗಡೆ ಇನ್ನೊಂದು ಬ್ಯಾಗ್ ಇಟ್ಟಿದ್ದೀನಿ, ಅದನ್ನ ಆಮೇಲೆ ತೋರಿಸ್ತೀನಿ. ಓಕೆ, ಸೊ ಇದು ಇಷ್ಟು ಕ್ಯೂಟ್ ಲಿಟಲ್ ಬ್ಯಾಗ್, ತುಂಬಾ ಕ್ಯೂಟ್ ಆಗಿರುತ್ತೆ. ಜೀನ್ಸ್ ಆ ಥರ ಎಲ್ಲ ಹಾಕೊಂಡಾಗ, 3/4 ಜೀನ್ಸ್ ಹಾಕೊಂಡಾಗ ಅಂಡ್ ಶಾರ್ಟ್ ಡ್ರೆಸ್ಸಸ್ ಹಾಕೊಂಡಾಗ ಈ ರೀತಿ ಹಾಕೊಂಡ್ರೆ ಕ್ಲಾಸಿ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಬೇಕು ಅಂದ್ರೆ ಇದರಲ್ಲಿ ಬ್ಲ್ಯಾಕ್, ಇದು ಮತ್ತೆ ಇನ್ನೊಂದು ಯಾವ್ದೋ ಕಲರ್ ಇತ್ತು ನೆನಪಿಲ್ಲ, ಡಾರ್ಕ್ ಬ್ಲೂ ಅಂತ ಅನ್ಕೊಳ್ತೀನಿ. ನನಗೆ ಇದು ಇಷ್ಟ ಆಯ್ತು, ಸೊ ಅದಕ್ಕೋಸ್ಕರ ಇದು ತಗೊಂಡೆ. ಬಟ್ ಇದು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ, ಈ ಕಲರ್ನ ತಗೊಂಡ್ರೆ. ಬೇಕು ಅಂದ್ರೆ ಯು ಕ್ಯಾನ್ ಆಪ್ಟ್ ಫಾರ್ ಬ್ಲ್ಯಾಕ್ ಆಲ್ಸೋ. ಇದು ಬಂದು H&M ಅಲ್ಲಿ ತಗೊಂಡಿದ್ದು. ಇದು 1499 ಅಂತ ಅನ್ಕೊಳ್ತೀನಿ. ಐ ಆಮ್ ನಾಟ್ ಶೋರ್ ಅಬೌಟ್ ದ ಪ್ರೈಸ್, ನೋಡ್ಬಿಟ್ಟು ಹಾಕಿರ್ತೀನಿ. ಓಕೆ, ಆ್ಯಂಡ್ ದಿಸ್ ಇಸ್ ಮೈ ರೀಸೆಂಟ್ ಫೇವ್ರೆಟ್ ಕೋಚ್ ಅನ್ನೋ ಒಂದು ಬ್ರ್ಯಾಂಡ್ ಎಂದು. ಇದು ಅಣ್ಣನ ಗಿಫ್ಟ್ ನನ್ನ ಬರ್ಡೇಗೆ, ಈ ಸತಿ US ಇಂದ ಬರ್ತಾ ತಂದ್ಕೊಟ್ಟಿದ್ದು ಬ್ಯಾಗ್. ಇದು ಸ್ಲಿಂಗ್ ಬ್ಯಾಗ್. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಊಟ ಡಿ ಮಾಡಿದಾಗ ಅದರಲ್ಲಿ ಹಾಕಿದ್ದೆ ಇದನ್ನೆಲ್ಲ, ಏನೇನು ಯೂಸ್ ಮಾಡಿದ್ದೀನಿ, ಯಾವ ಬಟ್ಟೆ ಹಾಕೊಂಡಿದ್ದೀನಿ, ಯಾವ ಬ್ರ್ಯಾಂಡಿಂದು ಆ್ಯಂಡ್ ಎಲ್ಲಿ ತೊಗೊಂಡಿದ್ದು, ಹಾಗೂ ಯಾವ ವಾಲೆಟ್ ಅದೆಲ್ಲ ಹಾಕಿದ್ದೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕೋಚ್ ಬ್ರ್ಯಾಂಡಿಂದು. US ಇಂದ ತಂದ್ಕೊಟ್ಟಿದ್ದು. ಸೊ ಇಂಡಿಯಾದಲ್ಲಿ ಪ್ರೈಸ್ US ಅಲ್ಲಿ ಸ್ವಲ್ಪ ವೇರಿ ಇರುತ್ತೆ, ಏನೂ ಇಲ್ಲ, ಎಂಟಿ. ಆ್ಯಂಡ್ ಇಲ್ಲೊಂದು ಚಿಕ್ಕ ಪೌಚ್ ತರ ಇದೆ ಅಷ್ಟೇ. ತುಂಬ ಕ್ಯೂಟಾಗೆ ಸಕ್ಕತ್ ಇಷ್ಟ ಆಯಿತು. ನನಗೆ ವಿಡಿಯೋ ಕಾಲ್ ಮಾಡಿದ್ದ ಅವ್ನು ತಗೊಳ್ಬೇಕಾದ್ರೆ, ನನಗೆಲ್ಲದು 4-5 ತೋರಿಸ್ದ, ಅದರಲ್ಲಿ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಕ್ಯೂಟ್ ಆಗಿದೆ ಅಂತ ಅನಿಸ್ತು. ಸೊ ಇದನ್ನು ಆಪ್ಟ್ ಮಾಡಿದೆ. ಇದು ಬಂದು $350 ಏನೋ. $350 ಅಂದರೆ ಆಲ್ಮೋಸ್ಟ್ ಒಂದು 14,000-15,000 ಸಾವಿರ ಆಗುತ್ತೆ ಅಂತ ಅನ್ಕೊಳ್ತೀನಿ, ಗೊತ್ತಿಲ್ಲ. ಇಂಡಿಯಾದಲ್ಲಿ ಇದನ್ನೆಲ್ಲ ತೊಗೊಳಕ್ಕಾಗೋದಿಲ್ಲ, ಅದಕ್ಕೆ ಅಲ್ಲಿಂದ ಏನಾದರೂ ಬೇಕು ಅಂದರೆ ಈ ಥರದ್ದು ಅಲ್ಲಿಂದ ತರಿಸ್ತೀನಿ ಅಣ್ಣನ ಕೈಯಲ್ಲಿ. ಬಟ್ ಇದು ಅವ್ನು ನಂಗೆ ಗಿಫ್ಟ್ ಕೊಟ್ಟಿದ್ದು. ಓಕೆ, ಇದು ಸ್ಲಿಂಗ್ ಬ್ಯಾಗ್. ಇಲ್ಲೇ ಯಾವುದೊಂದು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಂತ ಅನ್ನಿಸ್ತು. ಪ್ರೈಸ್ ಬಂದು $600. ಇದು ಕ್ಲಚರ್ ಥರ ಯೂಸ್ ಮಾಡ್ಬೋದು ನೀವು, ಸುಮ್ಮನೆ ಹಾಗೆ ಸ್ಯಾರಿಗೆ. ಲಾಕಿಂಗ್ ಸಿಸ್ಟಮ್ ಈ ರೀತಿ ಇದೆ. ಒಂದು ರೋಸ್ ಇದೆ ಅಲ್ಲ, ಅದೊಂಥರ ಹೈಲೈಟ್ ಆಗಿ ಕಾಣುತ್ತೆ. ಬೇಕು ಅಂತ ಅಂದ್ರೆ ಸ್ಯಾರಿಗೆ ಇಟ್ಕೊಳ್ಬೋದು, ಇಲ್ಲ ಅಂತ ಅಂದ್ರೆ ಶಾರ್ಟ್ ಡ್ರೆಸ್ ಏನಾದರೂ ಹಾಕಿದಾಗ ಲಾಕ್ ಈ ರೀತಿ ಇದೆ ನೋಡಿ. ಲಾಕಿಂಗ್ ಸಿಸ್ಟಮ್ಸ್ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ. ಆ್ಯಂಡ್ ಸ್ಲಿಂಗ್ ಆಗಿ ಕೂಡ ಉಪಯೋಗಿಸ್ಕೊಳ್ಬೋದು. ಲಾಕ್ ಮಾಡೋದು, ಪ್ರೆಸ್ ಮಾಡಿದ್ರೆ ಸಾಕು ಲಾಕ್ ಆಗುತ್ತೆ. ಸೊ ಇದು ಒಂಥರ ಫೇವ್ರೆಟ್. ಇದೊಂಥರ ಮಟೀರಿಯಲ್ ಪ್ಲಾಸ್ಟಿಕ್ ದಾರದಲ್ಲಿ ಹೆಣೆದಿರೋ ತರ ಇದೆ, ಬಟ್ ತುಂಬಾ ಎಲಿಗೆಂಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಹಿಯರ್ ಇಸ್ ಅನದರ್ ಸ್ಲಿಂಗ್ ಬ್ಯಾಗ್ ಫ್ರಮ್ Caprese. ಸಖತ್ ಇಷ್ಟ, ಎಲ್ಲ ಬ್ಯಾಗ್ಗಳು ಇಷ್ಟ, ಒಂದಲ್ಲ ಒಂದು ರೀತಿ ಒಂದು ಚೆನ್ನಾಗಿರುತ್ತೆ. ಇದು ಆಕ್ಚುಲಿ ಕಂಪ್ಲೀಟ್ಲಿ ಬಂದು ಸ್ಲಿಂಗ್ ಬ್ಯಾಗ್, ಲೆದರ್ದು. ಸೊ ಈ ರೀತಿ ಸ್ಲಿಂಗ್ ಇದೆ, ಇದಕ್ಕೆ ಗೊತ್ತಾಗುತ್ತೆ. ಇದು ಸ್ಲಿಂಗ್ ಬ್ಯಾಗ್. ಇಲ್ಲೂ ಬೇಕು ಅಂದ್ರೆ ಒಂದು ಚಿಕ್ಕ ಹ್ಯಾಂಡಲ್ ಇದೆ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಅಂಡ್ ಒಳಗಡೆ ಬಂದು ಎಂಟಿ, ಫುಲ್ ಹಾಲೋ ಇದೆ. ಅಂಡ್ ಇಲ್ಲಿ ಒಂದು ಚಿಕ್ಕ ಜಿಪ್ ಇದೆ. ಸೊ ಈ ರೀತಿ ಸ್ಲಿಂಗ್ ಬ್ಯಾಗ್ಸ್ ಎಲ್ಲ ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ. ಏನಾದ್ರೂ ಪಾರ್ಟಿ ವೇರ್ಗೆಲ್ಲ ಈ ತರ ಸ್ಲಿಂಗ್ ಬ್ಯಾಗ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಇದನ್ನ ಸ್ವಲ್ಪ 40-50+ ಅವರು ಕೂಡ ಯೂಸ್ ಮಾಡ್ಬೋದು. ತುಂಬಾ ಕ್ಯೂಟ್ ಆಗಿದೆ. ಇದನ್ನ ಕೆಲವೊಂದ್ಸತಿ ಅಮ್ಮನೂ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇವಾಗೆಲ್ಲೋ ಫ್ರೆಂಡ್ಸ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ, 1-2-3 ವಸ್ತು ಬೇಕಿರುತ್ತೆ. 1-2 ಫೋನ್, ಯೂಶಲ್ ಆಗಿ 2 ಫೋನ್ ಯೂಸ್ ಮಾಡ್ತೀನಿ. ಸೊ 1-2 ಫೋನ್, 1 ವಾಲೆಟ್, ಅದು ಇಡ್ಸಕ್ಕೆ ಸಖತ್ತಾಗಿ ಕ್ಯೂಟ್ ಆಗಿದೆ. ಅಂಡ್ ದಿಸ್ ಇಸ್ ಆಲ್ಸೋ ಇನ್ ಪೀಚ್ ಕಲರ್. ಈ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯ್ತು. ಪೀಚ್ ವಿತ್ ಇದು ಲಿಡ್ ಕ್ಲೋಸ್ ಮಾಡೋದು ಡಾರ್ಕ್ ಮರೂನ್ ಇದೆ. ಸೊ ಅದಕ್ಕೋಸ್ಕರ ಇದು ತಗೊಂಡೆ. ಇದು ಬಂದು Caprese ಅವ್ರದ್ದು. ಇದು ಏನೋ ಆಫರ್ ಇದ್ದಾಗ ತಗೊಂಡಿದ್ದು ಅಂತ ಅನ್ಕೊಳ್ತೀನಿ. ಲೈಕ್ 1,990 ಏನೋ ಇರಬೇಕು, ಆಫರ್ ಇದ್ದಾಗ ತಗೊಂಡಿದ್ದು ನೆನಪು. ಓಕೆ, ಆ್ಯಂಡ್ ಇದು ಒಂದು ಇದು ಮ್ಯಾಕ್ಸ್ ಅಲ್ಲಿ ತಗೊಂಡಿದ್ದ ಅಂತ. ಏನೋ ಇದ್ರ ಮೇಲೆ ಟ್ಯಾಗ್ ಇಲ್ಲ, ಮರ್ತೋಗ್ಬಿಟ್ಟಿದೆ ಎಲ್ಲಿ ತಗೊಂಡಿದ್ದು ಅಂತ. ಹಾಗೆ ಒಂದು ಚಿಕ್ಕ ಸರ್ಕಲ್ ತರದ್ದು ಚೆನ್ನಾಗಿದೆ. ಇದನ್ನ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದ್ಸತಿನೂ ಯೂಸ್ ಮಾಡಿಲ್ಲ, ಇನ್ನು ಯೂಸ್ ಮಾಡೋ ಪ್ರಮೇಯ ಬಂದಿಲ್ಲ ಅಂತ ಅನ್ಕೊಳ್ತೀನಿ. ಅಂಡ್ ಇದು ಹಾಲೋ, ಇಲ್ಲೊಂದು ಚಿಕ್ಕ ಜಿಪ್. ಸಿಂಪಲ್ ಕ್ಯೂಟ್, ಎಲ್ಲಾದ್ರೂ ಇಮಿಡಿಯೇಟ್ ಆಗೆಲ್ಲ ಹೊರಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಹಾಕೊಂಡು ಹೋಗ್ಬೋದು. ಇನ್ನು ಅವಾಗ ಚೆರಿಗೆ ಹಾಕ್ಬೋದು ಅಂತ ಅನ್ಕೊಳ್ತಿರ್ತೇನೆ. ಬಟ್ ಇವೆಲ್ಲ ಒಂದ್ ಸ್ವಲ್ಪ ದೊಡ್ಡ ಆಗ್ಬೇಕು ಹಾಕ್ಲಿಕ್ಕೆ. ಈ ಪ್ರಿನ್ಸ್ ಇಷ್ಟ ಆಗಿ ತಗೊಂಡಿದ್ದು. ಇದೊಂಥರ ಟ್ರೆಡಿಷನಲ್ ಪ್ರಿಂಟ್ಸ್, ಸರ್ಕಲ್ಗೆ ಈ ಟ್ರೆಡಿಷನಲ್ ಪ್ರಿಂಟ್ಸ್ ತುಂಬಾ ಚೆನ್ನಾಗಿತ್ತು, ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದು. ಅಗೇನ್ ದಿಸ್ ಇಸ್ ಆಲ್ಸೋ ಎ ಸ್ಲಿಂಗ್ ಬ್ಯಾಗ್. ಆಲ್ಟರ್ ಮಾಡ್ಕೊಳ್ಬೋದು ಇಲ್ಲಿ ಎಷ್ಟಿಗೆ ಬೇಕು ಆ ಥರ. ಏನಕ್ಷತ ಇಷ್ಟೊಂದು ಬ್ಯಾಗ್ ಇದೆ ಅಂತ ಅನ್ಕೊಳ್ತಿರೋರಿಗೆ ಸ್ವಲ್ಪ
ಹುಚ್ಚು ಜಾಸ್ತಿ ಕಣ್ರಿ ಬ್ಯಾಗ್ದು. ನೋಡಿದಾಗೆಲ್ಲ ಯಾವ್ದಾದ್ರು ಒಂದು ಡ್ರೆಸ್ ಹಾಕೊಂಡಿದ್ರೆ ಇದಕ್ಕೆ ಈ ಡ್ರೆಸ್, ಇದಕ್ಕೆ ಇದು ಚೆನ್ನಾಗಿರುತ್ತೆ, ಇದಕ್ಕೆ ಅದು ಚೆನ್ನಾಗಿರುತ್ತೆ ಅಂತೆಲ್ಲ ಅನ್ಕೋತಾ ಇರ್ತೀನಿ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಓಲ್ಡೆಸ್ಟ್ ಬ್ಯಾಗ್ ಪೂಮಾ ಇಂದ. ಓಕೆ, ಇದು ಪೂಮಾದಲ್ಲಿ ಆಕ್ಚುಲಿ ಫ್ಯಾಕ್ಟ್ರಿ ಏನೋ ಸೇಲ್ ಅಂತ ಬರುತ್ತೆ, ಯಾವ ಮಂತಲ್ಲಿ ಅಂತ ನೆನಪಿಲ್ಲ. ಮಾರತ್ಹಳ್ಳಿಲಿ ಒಂದು ದೊಡ್ಡ ಪೂಮಾ ಔಟ್ಲೆಟ್ ಇತ್ತು, ಅಲ್ಲಿ ಬೆಳಗ್ಗೆ 5:30 ಹೋಗಿ ಕ್ಯೂ ನಿಂತು ತಗೊಂಡ್ ಬಂದಿದ್ದು ಬ್ಯಾಗ್ ಇದು. 1500 ಏನೋ ಕೊಟ್ಟಿದ್ದು. ಎಷ್ಟು ಸಖತ್ತಾಗಿದೆ ಲೆದರ್ ಅಂತ ಅಂದ್ರೆ, ತಗೊಂಡು ಆಲ್ಮೋಸ್ಟ್ 4 ವರ್ಷ ಆಗಿದೆ ಇದನ್ನ ತಗೊಂಡು. ಅಷ್ಟು ಸೂಪರ್ ಆಗಿದೆ. ಇದು ಫೆರಾರಿ ಸಿಂಬಲ್ ಇದೆ, ಅದಕ್ಕೆ ತುಂಬಾ ಇಷ್ಟ ಆಗಿದ್ದು. ರೆಡ್ ಮೇಲೆ ಆ ಸಿಂಬಲ್ ಸೂಪರ್ ಡೂಪರ್ ಆಗಿ ಕಾಣ್ತಿತ್ತು, ಇಲ್ಲಿ ಪೂಮಾ ಸಿಂಬಲ್. ಅಂಡ್ ಇಮಿಡಿಯೇಟ್ ಆಗಿ ಇದು ಆಕ್ಚುಲಿ ಬಂದು ಯೂನಿಸೆಕ್ಸ್, ಅದು ಸೂರ್ಯನ ಉಪಯೋಗಿಸ್ಬೋದು, ನಾನು ಉಪಯೋಗಿಸ್ಬೋದು, ಅದಕ್ಕೆ ಸಖತ್ ಇಷ್ಟ ಆಯ್ತು. ಅಂಡ್ ಇಲ್ಲಿ ಒಂದು ಚಿಕ್ಕ ಪೌಚ್ ಇದೆ, ಇಮಿಡಿಯೇಟ್ ಆಗಿ ಏನಾದ್ರು ಬೇಕು ಅಂತ ಅಂದ್ರೆ ಹಾಕೊಳ್ಬೋದು. ಅಂಡ್ ಒಳಗಡೆ ಇಟ್ಸ್ ಆಲ್ ಎಂಟಿ. ಇಲ್ಲೊಂದು ಪುಟ್ಟ ಜಿಪ್ ಇದೆ, ಅದು ಬಿಟ್ರೆ ಇಟ್ಸ್ ಎಂಟಿ. ಸೊ ಚೆನ್ನಾಗಿರಂತ ಅನ್ನಿಸ್ತು. ಇದನ್ನು ರಗಡ್ ಜೀನ್ಸ್ ಎಲ್ಲ ಹಾಕೊಂಡು ಒಂಥರ ಟಾಂಬಾಯ್ ಲುಕ್ ಆ ಥರ ರಿಕ್ರಿಯೇಟ್ ಮಾಡ್ಕೊಳ್ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ಬೋದು. ಅಗೇನ್ ದಿಸ್ ಇಸ್ ಅ ಸ್ಲಿಂಗ್ ಬ್ಯಾಗ್. ಇದನ್ನ ಸ್ಯಾರಿಗೆಲ್ಲ ಉಪಯೋಗಿಸೋಕೆ ಚೆನ್ನಾಗಂತ ಅನ್ಸಲ್ಲ, ಸ್ಯಾರಿಗೆಲ್ಲ ಸ್ವಲ್ಪ ಎಲಿಗೆಂಟ್ ಆಗಿದ್ರೆ ಚಂದ. ಓಕೆ, ನಮ್ಮ ನೆಕ್ಸ್ಟ್ ಬ್ಯಾಗ್ ಬಂತು. ಇದು ಯಾವ ಬ್ರ್ಯಾಂಡ್ ಇಂದು? ಓ ಮೈ ಗಾಡ್, ಯಾವುದೋ ಯಾವತ್ತೋ ಇಟ್ಟಿದ್ದು, ಇವತ್ತು ಸಿಗ್ತಾ ಇದೆ, ಗೊತ್ತಿಲ್ಲ ಅದು ಯಾವುದು ಅಂತ. ಇದು ಯಾವ ಬ್ರ್ಯಾಂಡ್ ಇಂದು ಅಂತ ಗೊತ್ತಿಲ್ಲ. ಇದ್ರ ಮೇಲೆ ಸಹ ಎಂತ ಹೆಸರಿಲ್ಲ ಇದ್ರ ಮೇಲೆ. ಓಕೆ, ಇದು ಬಂದು ಸ್ಲಿಂಗ್ ಬ್ಯಾಗ್. ಇದನ್ನ ಮೇನ್ ಇಂಪಾರ್ಟೆಂಟ್ ರೀಸನ್ ತಗೊಳೋದಕ್ಕೆ ಅಂದ್ರೆ ಈ ತರ ಜಿಪ್ ಇತ್ತು. ಇಲ್ಲಿ ನೋಡಿ, ಏನಾದ್ರು ಯಾರಿಗೂ ಗೊತ್ತಾಗ್ದಂಗೆ ಏನಾದ್ರು ಇಡಬೇಕು ಅಂತಂದ್ರೆ ಇಲ್ಲಿ ಇಡ್ಬೋದು. ಈ ಲಿಡ್ ಇದೆಯಲ್ಲ, ಕ್ಲೋಸಿಂಗ್ ಲಿಡ್ ಇದೆಯಲ್ಲ, ಅದ್ರ ಒಳಗೇನೆ ಜಿಪ್ ಇದೆ. ಸೊ ಇದು ಸ್ವಲ್ಪ ಯುನೀಕ್ ಆಗಿ ಅಂತ ಅನ್ನಿಸ್ತು. ಗೊತ್ತಾಗ್ತಾ ಇಲ್ಲ ಎಲ್ಲಿ ತಗೊಂಡೆ, ಯಾವಾಗ ತಗೊಂಡೆ ಅಂತ. ತುಂಬಾ ವರ್ಷದ ಹಳೇದು ಅನ್ನೋದು ಮಾತ್ರ ನೆನಪಿದೆ. ಒಳಗೆ ನೋಡಿ ಎಂಟಿ. ಇಲ್ಲಿ ಒಂದು ಚಿಕ್ಕ ಜಿಪ್ ಇದೆ, ಫುಲ್ ಎಂಟಿ. ಇಲ್ಲಿ ಒಂದೆರಡು ಚಿಕ್ಕ ಪೌಚ್ ಇದೆ, ಏನಾದ್ರು ಚೇಂಜ್ ಆ ಥರ ಏನಾದ್ರು ಇಟ್ಕೊಳ್ಳೋಕೆ. ಅಂಡ್ ಇಲ್ಲಿ ಒಂದು ಪೌಚ್ ಇದೆ ಅಗೇನ್. ಸೊ ಇದನ್ನ ನೀವು ಸ್ಲಿಂಗ್ ತರ ಬೇಕಾದ್ರೂ ಉಪಯೋಗಿಸ್ಬೋದು, ಇಲ್ಲ ಅಂತ ಅಂದ್ರೆ ಹಾಗೆ ಈ ರೀತಿ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೂ ನಡೆಯುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕಪ್ರೆಸ್ ಇದು ಏನೋ ಗೊತ್ತಾಗ್ತಾ ಇಲ್ಲ ನನ್ಗೆ ಯಾವ ಬ್ರ್ಯಾಂಡ್ ಎಂದು ಅಂತ. ಸೊ ಚೆನ್ನಾಗಿದೆ. ಬ್ಯಾಗ್ಸ್ ಎಲ್ಲಿ ತಗೊಳ್ಬೋದು, ಚೀಪ್ ರೇಟ್ಗೆ ಎಲ್ಲಿ ಸಿಗುತ್ತೆ, ಚೆನ್ನಾಗಿರೋ ಕ್ವಾಲಿಟಿ ಅಂತ ಅಂದ್ರೆ ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ ಎರಡು ಬ್ಯಾಗ್ ಅಂಗಡಿ ಇದೆ. ಓಕೆ, ಆಪೋಸಿಟ್ ಎದ್ರಾಭದ್ರ ಇದೆ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಕನಿಕಾ ಜ್ಯುವೆಲರ್ಸ್ ಅಂತ ಇದೆ ಅಲ್ಲೇ 8th ಕ್ರಾಸ್ ಅಲ್ಲಿ ಪಕ್ಕದಲ್ಲೇ ಒಬ್ರು ಮಾಡ್ತಾರೆ, ಸಣ್ಣಕ್ಕಿರ್ತಾರೆ ಅವರು. ಸೊ ಅವ್ರ ಹತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇನಿಷಿಯಲಿ ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆ ಇಂಜಿನಿಯರಿಂಗ್ ಟೈಮಲ್ಲೆಲ್ಲ ಅಲ್ಲೇ ತಗೊಳ್ತಿದ್ದೆ ಬ್ಯಾಗ್. ತುಂಬಾ ಕ್ಯೂಟ್ ಆಗಿರುತ್ತೆ, ಹಾಗೂ ಬಾರ್ಗೇನ್ ಮಾಡ್ಬೋದು, ಒಳ್ಳೆ ಕ್ವಾಲಿಟಿ, ಅದು ಮೇನ್ ಆಕ್ಚುಲಿ. ಸೊ ದಿಸ್ ಇಸ್ ಒನ್ ಆಫ್ ಇಟ್. ಆ್ಯಂಡ್ ನೋಡಿ, ಇದಿಷ್ಟು ಖಾಲಿ. ಓಕೆ, ಈ ರೀತಿ ಇರುತ್ತೆ. ಬ್ಯಾಗ್ಗಳನ್ನ ಜೋಡಿಸ್ಕೊಳ್ಬೋದು, ಕ್ಲೀನಾಗಿರುತ್ತೆ ಒಂದೇ ಕಡೆ. ಇದರಲ್ಲಿ ಕಲರ್ಸ್ ಕೂಡ ಹಲವಾರು ವೆರೈಟೀಸ್ ಬರುತ್ತೆ. ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ. ನೆಕ್ಸ್ಟ್ ಕಮ್ಸ್ ಒನ್ ಆಫ್ ಮೈ ಫೇವ್ರೆಟ್, ಗೆಸ್ ಅನ್ನೋ ಒಂದು ಬ್ರ್ಯಾಂಡಿಂದು ಟೋಟ್ ಬ್ಯಾಗ್. ಸೊ ಕಲರ್ ಕಾಂಬಿನೇಷನ್ಸ್ ತುಂಬಾ ಇಷ್ಟ ಆಯ್ತು. ಅಗೇನ್ ಇದನ್ನು US ಇಂದ ತರಿಸಿದ್ದು. ಇದೆಲ್ಲ ಇಲ್ಲಿ ಆಫರ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಅಲ್ಲಿಂದ ತರಿಸ್ತೀನಿ ಅಂತೆಲ್ಲ. ಸೊ ಬ್ಯಾಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ. ಆಲ್ಮೋಸ್ಟ್ 3 ವರ್ಷ ಆಯ್ತು, ಒಂದು ದಾರ ಕೂಡ ಎದ್ದಿಲ್ಲ. ಸೊ ಕೊಟ್ಟಿರೋ ದುಡ್ಡಿಗೆ 100% ವರ್ತ್. ಇನ್ನೊಂದು ಏನು ಅಡ್ವಾಂಟೇಜ್ ಅಂತ ಅಂದ್ರೆ ಇಲ್ಲಿ ತರ ಬಟನ್ಸ್ ಇದೆ. ಸೊ ಕ್ಲೀನ್ ಆಗಿ ಜಾಸ್ತಿ ಏನು ಲಗೇಜ್ ಇಲ್ಲ ಅಂತ ಅಂದ್ರೆ ಇದೊಂಥರ ಲಗೇಜ್ ಬ್ಯಾಗ್ ಇದ್ದಂಗೆ ಇರೋದು. ಆಫೀಸಿಗೆ ತಗೊಂಡೋದ್ರೆ ಲ್ಯಾಪ್ಟಾಪ್ ಬರೋದೆಲ್ಲ ಇದರಲ್ಲೇ ತುರ್ಕೊಂಡು ಹೋಗ್ತಾ ಇರ್ತೀನಿ. ಓಕೆ, ಸೊ ಇಲ್ಲಿ ಲಾಕ್ ಇದೆ, ಈ ಬಟನ್ ಇದೆ. ಇದನ್ನ ಲಾಕ್ ಮಾಡಿದ್ರೆ ಒಂಥರ ಲೈಟ್ ಆಗಿ ಅಂತ ಅನ್ಸುತ್ತೆ. ಓಪನ್ ಮಾಡಿದ್ರೆ ಈ ಹೆಂಗೆ ಎಕ್ಸ್ಟ್ರಾ ಜಿಪ್ಸ್ ಇರುತ್ತೆ ಅಲ್ಲ ಬ್ಯಾಗ್ಗಳಲ್ಲಿ, ಕೆಲವೊಂದು ಸೂಟ್ ಕೇಸಲ್ಲಿ ದೊಡ್ಡದು ಮಾಡ್ಕೊಳಕ್ಕೆ, ಆ ರೀತಿ ಚೆನ್ನಾಗಿದೆ. ಒಳಗಡೆನೂ ಹಲವಾರು ಕಂಪಾರ್ಟ್ಮೆಂಟ್ಸ್ ಇದೆ. ಇದು ಒಂದು ದೊಡ್ಡ ಕಂಪಾರ್ಟ್ಮೆಂಟ್, ಇಲ್ಲಿ ಒಂದು ಪುಟಾಣಿದು. ಅಂಡ್ ಈ ಸೈಡ್ ಬಂದ್ರೆ ಇಲ್ಲಿ ಒಂದು ಜಿಪ್ ಇದೆ. ಸೊ ಬೇಸಿಕಲಿ ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು. ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನ್ ಫೀಲ್ ಆಗೋದು ಕೆಲವೊಬ್ಬರಿಗೆ ಅಂತ ಅಂದ್ರೆ, ಇದಕ್ಕೆ ಜಿಪ್ ಇಲ್ಲ. ಈ ಮೇನ್ ಏನ್ ಕಂಪಾರ್ಟ್ಮೆಂಟ್ ನೋಡ್ತಿದ್ರೆ ಅದಕ್ಕೆ ಜಿಪ್ ಇಲ್ಲ. ಈ ರೀತಿ ಮ್ಯಾಗ್ನೆಟಿಕ್ ಬಟನ್ ಇದೆ, ಸೊ ಕ್ಯಾನ್ ಜಸ್ಟ್ ಪುಟ್ ಇಟ್. ಬಟ್ ಇಲ್ಲಿ ಇನ್ನೊಂದು ಸಪ್ರೇಟ್ ಜಿಪ್ ಇದೆ. ಸೊ ಒಂಥರ ಜಿಪ್ಪು ಆಯ್ತು, ಏನಾದ್ರು ಇಮಿಡಿಯೇಟ್ ಆಗಿ ಬೇಕಾದ್ರೆ ಕೈಯಾಗಿ ತಗೊಳಕ್ಕೆ ಅದು ಆಯ್ತು. ಸೊ ಅದಕ್ಕೆ ನನ್ಗೆ ಇದು ಬ್ಯಾಗ್ ತುಂಬಾ ಇಷ್ಟ, ಟೋಟ್ ಬ್ಯಾಗ್. ಅಂಡ್ ಇದು ಒಂದು ಸ್ಟೈಲ್ ಆಗಿ ಒಂದು ಬೋ, ಅದೇ ಕಲರ್ದು. ಅಂಡ್ ಗೆಸ್ ಅಂತ ಬರ್ತಿರ್ತಕ್ಕಂಥ ಒಂದು ನೇಮ್ ಪ್ಲೇಟ್ ತರ ಅಂತ ಅಂದ್ಕೊಳ್ಬೋದು. ಸೊ ಚೆನ್ನಾಗಿದೆ ಇದು.
ಇದರ ಪ್ರೈಸ್ $150 or $200 ನೆನಪಿಲ್ಲ. ಅಗೇನ್ ಈ ಡಿಸೆಂಬರ್ ಟೈಮಲ್ಲಿ ಸೇಲ್ ಬರುತ್ತಲ್ಲ US ಅಲ್ಲಿ, ಅಂತ ಟೈಮಲ್ಲಿ ಬುಕ್ ಮಾಡಿರ್ತೀನಿ. ಚೆನ್ನಾಗಿದೆ. ಇನ್ನೊಂದು ರೀಸೆಂಟ್ ಫೇವ್ರೆಟ್, ಎಲ್ಲೇ ಹೋದ್ರು ಇದು ಬ್ಯಾಗ್ ತೊಗೊಂಡು ಹೋಗ್ತೀನಿ. ಎಲ್ಲರೂ ಏನು ಗೋಣಿಚೀಲ ತೊಗೊಂಡು ಬರ್ತಾ ಇದೆಯಾ ಅಂತ ಕೇಳಿದ್ರೆ, ದಿಸ್ ಇಸ್ ಫ್ರಮ್ ಮೈಕಲ್ ಕೋರ್ಸ್. ಬ್ರ್ಯಾಂಡ್ ಹುಚ್ಚು ಜಾಸ್ತಿ, ಅಂಥದ್ದೇ ಇರಬೇಕು ಇಂಥದ್ದೇ ಇರಬೇಕು ಅಂತ, ಅದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಸ್ದು ನೋಡ್ತಾ ಇದ್ದೀರಾ ನೀವು. ಸೊ ದಿಸ್ ಇಸ್ ಫ್ರಮ್ ಮೈಕಲ್ ಕೋರ್ಸ್. ಇದು ಬಂದು $150 ಏನೋ, ಸೊ ಆಲ್ಮೋಸ್ಟ್ ಲೈಕ್ 10,000 ಆಗುತ್ತೆ. ನನಗೆ ಬೇಸಿಕಲಿ ಇಷ್ಟ ಆಗಿದ್ದು ಇಲ್ಲಿ MK ಅಂತೆಲ್ಲ ಬರ್ದಿರೋದು ವೈಟ್ ಕಲರಲ್ಲಿ ಕಾಂಬಿನೇಷನ್ ವಿತ್ ಯೆಲ್ಲೋ. ಇದೊಂಥರ ಸೂಪರ್ ಆಗಿ ಎಲಿಗೆಂಟ್ ಆಗಿ ಕಾಣುತ್ತೆ. ಅಂಡ್ ಇಲ್ಲಿ ಮೈಕಲ್ ಕೋರ್ಸ್ ಅಂತ ಬರ್ದಿದ್ದಾರೆ ಅಲಾಂಗ್ ವಿತ್ ಬ್ರೌನ್ ಹ್ಯಾಂಡಲ್ಸ್. ತುಂಬಾ ಚೆನ್ನಾಗಂತ ಅನ್ನಿಸ್ತು. ಜಾಗ ಎಷ್ಟಿದೆ ಅಂದ್ರೆ ಚೆರಿನ್ ಕುಡಿಸ್ಕೊಂಡು ಹೋಗ್ಬೋದು. ಇಲ್ಲಿ ಇಷ್ಟು ದೊಡ್ಡ ಜಾಗ, ಇಲ್ಲಿ ಒಂದು ಚಿಕ್ಕ ಜಿಪ್ಪು ಹಾಗೂ ಒಂದು ಪೌಚ್. ತುಂಬಾ ಇಷ್ಟ ಆಯ್ತು ನನ್ಗಿದು. ನೋಡಿದ ತಕ್ಷಣ ಸೆಕೆಂಡ್ ಥಾಟ್ ಇಲ್ದಂಗೆ ಓಕೆ ಇದೇ ಇರ್ಬೇಕಪ್ಪ ಅಂತ ಅನಿಸ್ತು. ಯಾಕೆ ಅಂತ ಅಂದ್ರೆ, ಈಗ ಚೆರಿ ಜೊತೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅಂದ್ರೆ ಅವಳದು ಡೈಪರ್, ಅವಳದು ವೆಟ್ ವೈಪ್ಸ್ ಅಂಡ್ ಎಲ್ಲಾದ್ರೂ ಸ್ವಲ್ಪ ಇದು ದೂರ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತೀನಿ. ಒಂದು 2-3 ದಿನ ಟ್ರಿಪ್ ಹೋಗ್ತಿದೀವಿ ಅಂತ ಅಂದ್ರೆ, ಇವಾಗ ಎಲ್ಲಾದ್ರೂ ಹೊರಗಡೆ ಏನೋ ವಿಸಿಟಿಂಗ್ ಪ್ಲೇಸಸ್ ಹೋದ್ವಿ ಅಪ್ಪ, ಅವಳದು ತಿಂಡಿ, ಊಟ, ನೀರು ಎಲ್ಲ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ನೀರೆಲ್ಲೂ ಹೊರಗೆ ಕೊಡ್ತಿಲ್ಲ ಇದುವರೆಗೂ. ಅವಳಿಗೆ ಕೊಟ್ರೆ ಬಿಸ್ಲರಿ ಕೊಡ್ತೀನಿ, ಅದ್ ಬಿಟ್ರೆ ಇನ್ಯಾವುದೂ ಕೊಡ್ತಿಲ್ಲ. ಮನೆ ನೀರ್ನ ಆದಷ್ಟು ಪ್ರಿಫರ್ ಮಾಡ್ತೀನಿ. ಸೊ ಅಂತ ಟೈಮಲ್ಲಿ ಎಲ್ಲದ್ರಲ್ಲಿ ತುಂಬಿಸ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಇದು ಟೋಟ್ ಬ್ಯಾಗ್, ಒಂದು ದೊಡ್ಡ ಟೋಟ್ ಬ್ಯಾಗ್. ಸಕ್ಕತ್ ಇಷ್ಟ ನನ್ಗಿದು. ಇತ್ತೀಚೆಗೆ ನೀವು ಯಾವುದೇ ವಿಡಿಯೋಸ್ ಅಥವಾ ಎಲ್ಲ ಹೊರಗಡೆ ಹೋಗಿದ್ದು ನನ್ನ ನೋಡಿದ್ರು ಇದೇ ಬ್ಯಾಗ್ ಜೊತೆ ಇರ್ತೀನಿ. ತುಂಬಾ ಇಷ್ಟ. ಆಮೇಲೆ ಜಿಪ್ ಮೇಲೆ MK ಮೈಕಲ್ ಕೋರ್ಸ್ ಅಂತ ಇದು ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಬೇಸಿಕಲಿ ನಂಗೆ ಮೈಕಲ್ ಕೋರ್ಸ್ ಮತ್ತೆ ಗೆಸ್ ಎಲ್ಲ ತುಂಬಾ ಇಷ್ಟ. ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ. ನನಗೆ ಬ್ರ್ಯಾಂಡ್ ಅಂತ ಹೋಗೋದಕ್ಕಿಂತ ಇನ್ನೊಂದು ಅಂಶ ಅಂತ ಅಂದ್ರೆ ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್. ನಾವು ಒಂದು 7,000-8,000 ಒಂದು ಬ್ಯಾಗ್ ಪೇ ಮಾಡ್ತೀವಿ ಅಂದ್ರೆ ಮಿನಿಮಮ್ ನನ್ನ ಅನಿಸಿಕೆ ಪ್ರಕಾರ ಒಂದು 6-7 ವರ್ಷ ಬರಬೇಕು. ಓಕೆ, ಸೊ ಅದೆಲ್ಲ ಬರ್ತಾ ಇದೆ. ಅದಕ್ಕೋಸ್ಕರ ಮೈಕಲ್ ಕೋರ್ಸ್ ಹಾಗೂ ಗೆಸ್ನ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಇದು ಬಿಟ್ರೆ ಕೇಜ್ ಪೇಡ್ ಕೂಡ ತುಂಬಾ ಚೆನ್ನಾಗಿದೆ. US ಅಲ್ಲಿ ಯಾರಾದ್ರೂ ಇದ್ದೀರಾ, ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಗೋ ಫಾರ್ ಇಟ್. ಕೋಚ್ ಅವ್ರದ್ದು ನನಗೆ ಲಕ್ಸುರಿಯಸ್ ಆಗಿದೆ, ಬಟ್ ನನ್ನಂತವ್ರಿಗೆ ರಫ್ಯೂಸಿಗೆ ಬರೋದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಕೋಚ್ ಅಷ್ಟೊಂದು ಸಜೆಸ್ಟ್ ಮಾಡಲಿಲ್ಲ. ಅಪಾರ್ಟ್ ಫ್ರಮ್ ಇಟ್ ಕೋಚ್ ಸೂಪರ್ ಆಗಿದೆ. ಒಂಥರ ಲಕ್ಸುರಿಯಸ್ ಬ್ಯಾಗ್, ಹುಷಾರಾಗಿ ಇಟ್ಕೊಳ್ತೀರಾ, ಎಲಿಗೆಂಟ್ ಆಗಿ ಮೇಂಟೈನ್ ಮಾಡ್ತೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಕೋಚ್. ಇದು ಬಂದು ನನ್ನ ಫ್ರೆಂಡ್ ರಾಜಸ್ಥಾನ್ ಹೋಗಿದ್ದ ರೀಸೆಂಟ್ ಆಗಿ, ಅವನು ಕೊಟ್ಟಿದ್ದ ಗಿಫ್ಟ್. ತುಂಬಾ ಇಷ್ಟ ಆಯ್ತು, ಕ್ಯೂಟ್ ಆಗಿದೆ. ಸ್ಯಾರಿಗೆಲ್ಲ, ಕಾಟನ್ ಸ್ಯಾರೀಸ್ಗೆ ಎಸ್ಪೆಷಲಿ ಸಖತ್ತಾಗಿ ಕಾಣುತ್ತೆ. ಒಂಥರ ಏನ್ ಹೇಳ್ತಾರೆ, ಟ್ರೆಡಿಷನಲ್ ಲುಕ್ ಬರುತ್ತೆ. ಒಂದು ಜಿಪ್, ಅದ್ರೊಳಗೆ ಇನ್ನೊಂದು ಚಿಕ್ಕ ಜಿಪ್ ಇದೆ. ಬೇಕು ಅಂತ ಅಂದ್ರೆ ಇದು ಸ್ಲಿಂಗ್ ತರ ಯೂಸ್ ಮಾಡ್ಕೊಳ್ಳಿಕ್ಕೆ ಇದಿದೆ. ಬೇಡ ಸ್ಲಿಂಗ್ ನಮಗ್ ಬೇಡ, ಹಾಗೆ ಕ್ಯಾರಿ ಮಾಡ್ತೀವಿ ಅಂದ್ರೆ ಈ ರೇಷ್ಮೆ ಸ್ಯಾರಿ ಎಲ್ಲ ಉಟ್ಕೊಂಡಾಗ ಇದನ್ನ ಸುಮ್ಮನೆ ಹಾಗೆ ಒಂದು ಪೌಚ್ ತರ ಹೀಗೆ ಕ್ಯಾರಿ ಮಾಡ್ಲಿಕ್ಕೆ ಸಖತ್ತಾಗಿರುತ್ತೆ. ಬೇಡ ಅಂತ ಅಂದ್ರೆ ಇದೇನ್ ಸ್ಲಿಂಗ್ ಇದೆ ಅದನ್ನ ಒಳಗಡೆ ಹಾಕೊಳ್ಬಹುದು ಆಕ್ಚುಲಿ. ಸೊ ಸೂಪರ್ ಕ್ಯೂಟ್. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದೊಂಥರ ಗುಣಿಚೀಲ ಅಂತ ಅಣಗಿಸ್ತಾ ಇರ್ತಾರೆ ನಮ್ಮ ಮನೇಲಿ ಎಲ್ಲರೂ. ಏನ್ ಗೋಣಿ ಚೀಲದಲ್ಲೆಲ್ಲ ಬ್ಯಾಗ್ ಮಾಡಿರೋದನ್ನೆಲ್ಲ ತಗೊಂಡಿದ್ಯಾ ಅಂತ ಅನಿಸ್ತಿರ್ತಾರೆ. ಅವ್ರಿಗೆ ಏನ್ ಗೊತ್ತು ಬ್ಯಾಗ್ ಹೆಂಗಿರ್ಬೇಕು, ಯಾವ್ದಕ್ಕೆ ಹೆಂಗ್ ಹಾಕೋಬೇಕು. ನಮ್ಮಪ್ಪ ಏನಂದ್ರೆ ಅದನ್ನ ಅಡಗಿಸ್ತಾ ಇರ್ತೀನಿ. ಪಪ್ಪ ನಿಮ್ಗೇನ್ ಗೊತ್ತು ಪಪ್ಪ, ನಮ್ಮಪ್ಪ ಹೇಳ್ತಾರನ್ನ ಜೀವನ ಪೂರ್ತಿ ಒಂದೇ ಒಂದು ವಾಲೆಟ್ ಏನೋ ಇಟ್ಕೊಂಡಿದ್ದು, ನೀನು ಇಷ್ಟೊಂದೆಲ್ಲ ಬ್ಯಾಗ್ಗಳು ತಗೊಂಡಿದ್ಯಾ. ಹಂಗೆ ಸೂರ್ಯನೂ ಅಷ್ಟೇ, ನಾನು ಒಂದೇ ವಾಲೆಟ್ ಇಟ್ಕೊಳ್ಳೋದು ಜೀವನವೆಲ್ಲ. ನೀನ್ ನೋಡಿದ್ರೆ ಈ ರೇಂಜಿಗೆ ಬ್ಯಾಗ್ಗಳು ತಗೋತೀಯಾ, ಶೋಕಿ ಮಾಡ್ತೀಯಾ ಜಾಸ್ತಿ ಅಂತ ಹೇಳ್ತಾ ಇದ್ರೆ. ಶೋಕಿ ಅಲ್ಲ, ಅದು ಇಷ್ಟ. ಒಬ್ರೊಬ್ರು ಒಂದೊಂಥರ ಬೆಳೆದಿರ್ತಾರೆ, ಒಂದೊಂಥರ ಯೂಸ್ ಮಾಡಿರ್ತಾರೆ. ಅದು ಓಕೆ, ಅದೆಲ್ಲ ಸೈಡ್ಗೆ ಹೋಗ್ಲಿ. ಇದು ಬಂದು UCBದು ಹಿಂದೆ ಸಿಂಬಲ್ ಇದೆ. ಲಕ್ಷದಾಗ ಹಾಗೆ ಹರಿಸ್ತಾರೆ ಅನ್ಕೋಬಾರ್ದಲ್ಲ, ಅದಕ್ಕೆ ಸಿಂಬಲ್ ತೋರಿಸ್ತೆ. UCBದು ಬೇಸಿಕಲಿ ಇದನ್ನ ತಗೊಂಡಿದ್ದೆ ಈ ಪ್ರಿಂಟಿಗೋಸ್ಕರ. ಇದು ಪ್ರಿಂಟ್ ಅಲ್ಲ, ಹ್ಯಾಂಡ್ ಮೇಡ್ ವರ್ಕ್ ತರ ಇದೆ. ಹ್ಯಾಂಡ್ ಮೇಡೋ ಮೆಷಿನ್ ಮೇಡೋ ಸೆಕೆಂಡರಿ, ಬಟ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತು ನೋಡಿದ ತಕ್ಷಣ, ಅದಕ್ಕೋಸ್ಕರ ತಗೊಂಡೆ. ಒಳಗಡೆ ಬ್ಲೂ ಕಲರ್ ಒಂದು ಪುಟ್ಟ ಪೌಚ್ ಇದೆ, ಹಾಗೆ ಇದಿದೆ. ಇದನ್ನ ಎಲ್ಲೂ ತಗೊಂಡೋಗಿಲ್ಲ ಇದುವರೆಗೂ, ನಿಜ ಹೇಳ್ಬೇಕು ಅಂದ್ರೆ ಎಲ್ಲೂ ತಗೊಂಡೋಗಿಲ್ಲ. ಸ್ಲಿಂಗ್ ಬ್ಯಾಗ್ ಇದು. ಅಗೇನ್ ಚೈನ್ ಇದೆ ಇದಕ್ಕೆ, ಗೋಲ್ಡನ್ ಕಲರ್ ಚೈನ್ ಸ್ಲಿಂಗ್ ಬ್ಯಾಗ್. ಬೇಕು ಅಂತ ಅಂದ್ರೆ ಗೊತ್ತಾಗಿಲ್ಲ ಇನ್ನ ಯಾವ್ದಕ್ಕೆ ಪೇರ್ ಮಾಡ್ಬೇಕು ಅಂತ, ಬಟ್ ಆಸೆ ತಗೊಂಡಿಲ್ಲ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ದಿಸ್. ಇದನ್ನ ಜೀನ್ಸ್ಗೆ ಎಲ್ಲ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಹೊರಗಡೆ ಹೋಗ್ತಿದೀವಿ ಅಂತ ಅಂದ್ರೆ ಕುರ್ತಾಸ್ ಮೇಲೆ ಎಲ್ಲ ಹಾಕೊಳ್ಬೋದು. ಬಟ್ಟೆ ಬ್ಯಾಗ್. ಇದು ಬಂದು ಹಿಮಾಚಲ್ ಪ್ರದೇಶ್, ಮನಾಲಿ ಹೋಗಿದ್ದ ನನ್ನ ಫ್ರೆಂಡ್, ಸೇಮ್ ಫ್ರೆಂಡ್. ಈಸ್ ಮೈ ಬೆಸ್ಟ್ ಫ್ರೆಂಡ್. ತುಂಬಾ ಜನ ಗೊತ್ತಾಗುತ್ತೆ ಯಾರು ಅಂತ ಇವಾಗ. ಓಕೆ, ಅವನು ತೆಕ್ಕೊಟ್ಟಿದ್ದು. ಇಲ್ಲಿ ಒಂದು 3 ಜಿಪ್ ಇದೆ.
ನೋಡಿದ್ರೆ ನನಗೆ ಸಡನ್ ಆಗಿ ನೋಡಿದ ತಕ್ಷಣ ಏನ್ ಮಚ್ಚ ನಾನು ಕಂಡಕ್ಟರ್ ಅನ್ಕೊಂಡ್ಬಿಟ್ಟಿದ್ಯಾ, ಕಂಡಕ್ಟರ್ಗೆ ಚೇಂಜ್ ಇಟ್ಕೊಳ್ಳೋಕೆ ಎಲ್ಲ ಫುಲ್ ಜಿಪ್ ಆಗಿರುತ್ತಲ್ಲ ಅಂತ ಅನ್ಕೊಂಡಿದ್ಯಾ. ಬಟ್ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು, ಸಖತ್ ಕ್ಯೂಟ್ ಆಗಿದೆ. ಇಲ್ಲಿ ಹಿಂಗೆ ಅಕಸ್ಮಾತ್ ನೀವೇನಾದ್ರು ಪಲಾಜೋಸ್ ಆ ಥರ ಹಾಕಿ ಮೇಲೆ ಟಾಪ್ ಹಾಕಿ ಕಾಟನ್ದು ಆ ಥರ ಎಲ್ಲ ಹಾಕೊಂಡಾಗ ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಲುಕ್ ಅಟ್ ದಟ್ ವರ್ಕ್, ಡೀಸೆಂಟ್ ಆಗಿ ಕ್ಯೂಟ್ ಆಗಿದೆ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಮೈಲ್ಡ್ ಆಗಿದೆ, ರಾಡಿ ತರ ಇಲ್ಲ. ಸೊ ಅದಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು. ಕ್ರೀಮ್ ವಿತ್ ಗ್ರೇ, ಚೆರಿಲಿ ಯಾವ್ಯಾವ ತರ ಎಲ್ಲ ಅವ್ ತರ ಮಾಡ್ತಿದ್ದಾಳೆ, ನೀವು ತೋರಿಸಿದ್ರೆ ಬಿದ್ದು ಬಿದ್ದು ನಗಾಡ್ತೀರಾ. ಓಕೆ, ಆ್ಯಂಡ್ ಇದು ಒಂದು ಹ್ಯಾಂಡ್ ಬ್ಯಾಗ್. ಇದನ್ನ ನೀವು ಈ ರೀತಿ ಯೂಸ್ ಮಾಡ್ಬೋದು, ಕೈಗೆ ಹಾಗೆ ಹಾಕೊಂಡು ಈಸಿಯಾಗಿ ಓಡಾಡ್ಬೋದು. ಡಿಟ್ಯಾಚಬಲ್ ಕೂಡ ಇಲ್ಲೇ ಇದೆ, ಡಿಟ್ಯಾಚ್ ಮಾಡ್ಕೊಳ್ಳಿಕ್ಕೆ. ಇದು ಒಂದು ಸ್ಟೀವ್ ಮೇಡನ್ ಅನ್ನೋ ಒಂದು ಬ್ರ್ಯಾಂಡ್ ಎಂದು ಅಗೇನ್ US ಇಂದ ತರಿಸಿದ್ದು. ಸ್ಟೀವ್ ಮೇಡನ್ ಜಿಪ್ಸ್ ಎಲ್ಲ ಇಟ್ಕೊಳ್ಬೋದು. ನಂದೊಂದು ಫೋಟೋ ಇದೆ, ನಂದು ವೋಟರ್ ID ಇದೆ, ಇಲ್ಲಿ ಒಂದು ಜಿಪ್ ಇದೆ, ಹಲವಾರು ಕಂಪಾರ್ಟ್ಮೆಂಟ್ಸ್ ಇದೆ. ಆ್ಯಂಡ್ ಎಸ್ಪೆಷಲಿ ನನಗೆ ಕಾರ್ಡ್ ಅವಶ್ಯಕತೆ ಭಾರಿ ಇತ್ತು. ಆಲ್ಮೋಸ್ಟ್ ಒಂದು 6-7 ಕಾರ್ಡ್ ಇದೆ, ಮೆಟ್ರೋ ಕಾರ್ಡು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಅಂತೆಲ್ಲ. ಸೊ ಅದಕ್ಕೋಸ್ಕರ ಈ ಥರನೇ ಇರಬೇಕು ಅಂತ ಹೇಳಿ ಅಣ್ಣಂಗೆ ಈ ಥರದ್ದು ಆರ್ಡರ್ ಮಾಡಿದ್ದೆ. ಸೊ ಒಂದು 9 ಇದಿದೆ ಕಾರ್ಡ್ ಸ್ಲಾಟ್ಸ್. ಈ ಕಡೆ ಬಂದರೆ ಇನ್ನೊಂದು 9, ಆ್ಯಂಡ್ ಮಧ್ಯದಲ್ಲಿ ರೀತಿ ಪೌಚು, ಒಂದು ಜಿಪ್, ಈ ಕಡೆ ಬಂದ್ರೆ ಇನ್ನೊಂದು 9. ಸೊ ಎಷ್ಟು ಕಾರ್ಡ್ ಬೇಕೋ ಅಷ್ಟು ಇಟ್ಕೊಳ್ಬೋದು. ಇದನ್ನ ಯೂಶುವಲ್ ಆಗಿ ಏನು ಕ್ಯಾರಿ ಮಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ಕೈಯಲ್ಲಿ ಒಂದು ಇರ್ಬೇಕು ಎಲ್ಲರೂ ಪಾರ್ಟಿಗೆ ಹೋದಾಗ ಅಂತ ಅಂದ್ರೆ ಇದ್ರೊಳಗೆ ಕಾರ್ಡ್ಸ್, 1-2 ಫೋನ್ ನಂದು ಹಿಡಿಯತ್ತೆ, ಅಷ್ಟು ಬಿಟ್ರೆ ಇನ್ನೇನು ಇಟ್ಕೊಳ್ಳಲ್ಲ. ಸಖತ್ತಾಗಿರುತ್ತೆ. ಜೀನ್ಸ್ ಎಲ್ಲ ಹಾಕೊಂಡೋದಾಗ ಒಂದು ರಗಡ್ ಲುಕ್ ತರ ಕ್ರಿಯೇಟ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಇದು. ಆಕ್ಚುಲಿ ಇದು ಬಂದು ನಂಗೆ ಪ್ರೈಸ್ ಗೊತ್ತಿಲ್ಲ, ನಾನು ಆರ್ಡರ್ ಮಾಡಿದ್ದಲ್ಲ, ಬಟ್ ನೋಡಿ ಚೆನ್ನಾಗಂತ ಅನ್ಸುತ್ತೆ. ಅಣ್ಣ ಹೇಳ್ದೆ, ಅಣ್ಣ ತಂದ್ಕೊಟ್ಟಿದ್ದ. ಇದನ್ನು ನಾನು ಅಮ್ಮ ಇಬ್ರು ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಮೈ ಕ್ಯೂಟ್ ಲಿಟಲ್ ಒನ್. ಇದು ಬಂದು ಚುಂಬಕ್ ಅವ್ರದ್ದು. ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು, ಗೂಬೆ ತುಂಬಾ ಇಷ್ಟ ಆಯ್ತು ನನಗೆ. ಓಪನ್ ಮಾಡಿದ್ರೆ ಈ ರೀತಿ ಇದೆ, ಕಾರ್ಡ್ ಸ್ಲಾಟ್ಸ್, ಇಲ್ಲಿ ಚೇಂಜ್ ಇಟ್ಕೊಳ್ಬೋದು, ಅಂಡ್ ಇಲ್ಲಿ ಒಂದು ಕ್ಯಾಶ್ಗೆ. ಇದು ಏನಕ್ಕೆ ತಗೊಂಡಿದ್ದು ಅಂತ ಅಂದ್ರೆ ನನಗೆ ಕ್ಯಾಶ್ ನೋಟ್ ಮಡಚಬಾರ್ದಿತ್ತು ಸಮ್ ಪಾಯಿಂಟ್ ಆಫ್ ಟೈಮ್. ಸ್ವಲ್ಪ ನೋಟ್ ಮಡಚಿದ್ರು ನನಗೆ ನೋಟ್ ಹಾಳಾಗುತ್ತೆ, ಹೊಸ ನೋಟ್ ಬಿಟ್ಟಿದ್ರಲ್ವ ಆ ಟೈಮಲ್ಲಿ ಈ ಥರದೊಂದು ಇರಬೇಕು ಅಂತ ಅನಿಸಿ ಇದನ್ನ ತಗೊಂಡಿದ್ದು. ಇದು ಡಿಸ್ಕೌಂಟಲ್ಲಿ ಏನೋ ತಗೊಂಡಿದ್ದು 700 500 ನೆನಪಿಲ್ಲ, ಬಟ್ ತುಂಬ ಕ್ಯೂಟಾಗೆ ಸಖತ್ತಾಗಿದೆ. ಆ್ಯಂಡ್ ಇದೆಲ್ಲ ಇಷ್ಟೆಲ್ಲ ಇಟ್ಕೊಂಡು ಇವಾಗ ಆಫೀಸ್ ಹೋಗ್ಬೇಕಾದ್ರೆ ಲ್ಯಾಪ್ಟಾಪ್ ಬ್ಯಾಗ್ ಇರುತ್ತೆ ಅಲ್ವಾ, ಲ್ಯಾಪ್ಟಾಪ್ ಬ್ಯಾಗ್ ಒಳಗೆ ಇದನ್ನ ಯಾವುದು ನಂಗೆ ಇಡಬಾರ್ದು. ಬರೀ ಕಾರ್ಡಿಗೆ ಮಾತ್ರ ಒಂದು ಸ್ವಲ್ಪ ಕ್ಯಾಶಿಗೆ ಮಾತ್ರ ಒಂದು ಚಿಕ್ಕ ವಾಲೆಟ್ ಬೇಕಂತ ಹುಡುಕ್ತಿದೆ. ಬ್ಯಾಗ್ ಇಟ್ಟಲ್ಲಿ ತಗೊಂಡಿದ್ದು. ಇದು ಲೈಕ್ 2 months ಆಯ್ತೇನೋ ತಗೊಂಡು. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಡೆಬಿಟ್ ಕಾರ್ಡ್ ಇದೆ, ಇದು ನನ್ನ DL, ಇಲ್ಲಿ ಕ್ರೆಡಿಟ್ ಕಾರ್ಡ್, ಸುಡೆಕ್ಸೋ ಹಾಗೂ ಮೆಟ್ರೋ ಕಾರ್ಡ್. ಅದನ್ನ ಬಿಟ್ಟು ಇಲ್ಲೊಂದು ಚೆರಿಗೆ ಈ VR ಮಾಲಲ್ಲಿ ಫನ್ ಸಿಟಿ ಸೇಫ್ ಸಿಟಿ ಅಂತ ಚೆನ್ನಾಗಿದೆ. ಇದು ಆ್ಯಕ್ಚುಲಿ 1000 rupees ಏನೋ 14 ಗೇಮ್ಸ್ ಆಡ್ಬೋದು, 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ಸೊ ಮೇಡಮ್ ಅವ್ರು ನಾವು ಮಾಲ್ ಹೋದ್ರೆ ಪಾಪ ಅವಳಿಗೆ ಏನು ಬೇಜಾರಾಗುತ್ತಲ್ವಾ, ಅದಕ್ಕೆ ಅದನ್ನ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕ್ಯಾಶ್ ಇಟ್ಕೊಂಡಿದ್ದೀನಿ, ಕ್ಯಾಶ್ ಡ್ರಾನೇ ಮಾಡೋದಿಲ್ಲ. ಯಾವತ್ತಾದ್ರೂ ಕ್ಯಾಶ್ ಬೇಕು ಅಂದರೆ ಬೆಬ್ಬೆ ಅನ್ನಂಗಿರ್ತೀನಿ. ಇದೊಂದು ಚಿಕ್ಕ ಕ್ಯೂಟ್ ವಾಲೆಟ್, ಇದು ತುಂಬಾ ಇಷ್ಟ ಆಯ್ತು. ಬಟ್ ರೀಸೆಂಟ್ ಆಗಿ ಮ್ಯಾಂಗೋ ಶಾಪಿಂಗ್ ಹೋಗಿದ್ದೆ ಅಲ್ಲ, ಅಲ್ಲಿ ಒಂದು ಇದೇ ತರದ ವಾಲೆಟ್ ನೋಡಿದೆ, ಅದು ಸಕ್ಕತ್ ಇಷ್ಟ ಆಯ್ತು. 890 ಇತ್ತು. ಆಲ್ರೆಡಿ ಇದಿದೆ ಅಲ್ವಾ, ಇನ್ನೊಂದು ತೊಗೊಂಡ್ರೆ ಸೂರ್ಯ ಹತ್ರ ಸೆರಿಗೆ ಗ್ರಾಚಾರ ಬಿಡಿಸ್ಕೊತೀನಿ ಅಂತ ಹೇಳಿ ತಗೊಳ್ಳಿಲ್ಲ. ದಿಸ್ ಇಸ್ ಒನ್ ಆಫ್ ದ ಕ್ಯೂಟ್ ಒನ್. ಇನ್ನ ಎರಡಿದೆ ಬ್ಲ್ಯಾಕ್ ಕಲರ್. ಎರಡೂ ಇಲ್ಲೇ ಲೋಕಲ್ ಶಾಪ್ ಮಲ್ಲೇಶ್ವರಂ ಅಲ್ಲಿ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಅಷ್ಟೇ ಚೆನ್ನಾಗಿ ಧೂಳು ಹಿಡ್ದಿದೆ ಇವಾಗ, ಯಾಕಂದ್ರೆ ಯೂಸ್ ಮಾಡಿ ತುಂಬಾ ದಿನ ಆಯ್ತು. ಇದೊಂದು ಬ್ಲ್ಯಾಕ್ ಒನ್. ಆ್ಯಂಡ್ ಇದ್ರ ಕಲರ್ ತೋರ್ಸೋಕೆ ಭಯ ಆಗ್ತಿದೆ, ನೀವೆಲ್ಲಿ ಬೈಕೋತಿರೋ ಅಂತ. ಇದು ಒಂದು ಬ್ಲ್ಯಾಕ್, ಇದು ಹಿಂಗಾಗಿ ಯೂಸ್ ಮಾಡ್ಬೋದು, ಇದಾಗಿ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಒಳಗೆಲ್ಲ ತೋರಿಸಲ್ಲ, ನಿಜ ತುಂಬ ಗಲೀಜಾಗಿ ಇಟ್ಕೊಂಡಿದ್ದೀನಿ ಅದನ್ನ. ಇದು ಓಕೆ, ಒಳಗೆ ಈ ರೀತಿ ಇದೆ. ಲ್ಯಾಪ್ಟಾಪ್ ಇಟ್ಕೊಳ್ತಾ ಇಲ್ಲ, ಹಾಗೆ ಆಫೀಸ್ ಹೋಗ್ತಾ ಇದೀವಿ, ಏನೋ ಲ್ಯಾಪ್ಟಾಪ್ ಇಟ್ಕೊಳ್ದಲ್ಲೇ ಹಾಗೆ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಇದು ತುಂಬಾ ಚೆನ್ನಾಗಿದೆ. ಇದು ನಾನು ಕೊಟ್ಟಿದ್ದು ಲಿಟ್ರಲಿ 350 rupees. ಎಷ್ಟು ಚೆನ್ನಾಗಿದೆ ಬ್ಯಾಗ್ ಕ್ವಾಲಿಟಿ ಅಂತ ಅಂದ್ರೆ ನಿಜವಾಗ್ಲೂ ಆಲ್ಮೋಸ್ಟ್ ಒಂದು 2 ವರ್ಷ ಉಪಯೋಗಿಸಿದ್ದೀನಿ, ಆದ್ರೂ ಇಷ್ಟು ಚೆನ್ನಾಗಿದೆ. ಧೂಳು ಹಿಡ್ದಿದೆ, ಡೋಂಟ್ ಮೈಂಡ್. ನಮ್ಮ ಮನೆ ಹತ್ರ ತುಂಬಾ ಧೂಳು ಆಗ್ಬಿಟ್ಟಿದೆ ಇತ್ತೀಚೆಗಪ್ಪ. ಓಕೆ, ಸೊ ಇದು ಗೋಲ್ಡನ್ ಕಲರ್ ಅಲಾಂಗ್ ವಿತ್ ಬ್ಲ್ಯಾಕ್ ಕಲರ್ ಬ್ಯಾಗ್, ಸಖತ್ತಾಗಿದೆ. ಹಾರ್ಡ್ ಆಗಿದೆ ಕೇಸ್. ಮತ್ತೆ ಇದು ಒಳಗಡೆ ಏನಾದರೂ ಮೇಕಪ್ ಗಿಕಪ್ ಐಟಮ್ಸ್ ಇಟ್ರು ಅಷ್ಟು ಹೊಡೆಯಲ್ಲ. ಓಕೆ, ಸೊ ಇದಿಷ್ಟು ನನ್ನ ಬ್ಯಾಗ್ ಕಲೆಕ್ಷನ್ ತೆಗೆದಿದ್ದಾಯ್ತು. ಈಗ ವಾಪಸ್ ಎತ್ತಿಡ್ಬೇಕು, ಅದು ದೊಡ್ಡ ಕಿರಿಕಿರಿ ನನಗೆ. ಓಕೆ, ಸೊ ಇದಿಷ್ಟು ನನ್ನ ಬ್ಯಾಗ್ ಕಲೆಕ್ಷನ್ಸ್. ಒಂದೊಂದು ಥರ ಇದೆ. ನನಗೆ ತುಂಬ ಇಷ್ಟ ಅಂತ ಹೇಳಿ ನಾನು ಈ ರೀತಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ.
ನಿಮಗೂ ಯಾರಿಗಾದ್ರೂ ಐಡಿಯಾ ಸಿಕ್ಕಿರತ್ತೆ ಅಂತ ಅನ್ಕೊಳ್ತೀನಿ. ಯಾವ ರೀತಿ ಬ್ಯಾಗ್ಸ್ ತಗೊಳ್ಬೇಕು, ಯಾವ ಬಟ್ಟೆಗೆ ಯಾವ ರೀತಿ ಬ್ಯಾಗ್ಸ್ನ ಪೇರ್ ಮಾಡಬೇಕು, ಟೋಟ್ ಬ್ಯಾಗ್ ತಗೊಳ್ಬೇಕಾ ಅಥವಾ ಸ್ಲಿಂಗ್ ತಗೊಳ್ಬೇಕಾ, ಹ್ಯಾಂಡಿ ಬ್ಯಾಗ್ಸ್ ತಗೊಳ್ಬೇಕಾ, ಅದನ್ನೆಲ್ಲ ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ದಿಸ್ ಇಸ್ ಮೈ ಬ್ಯಾಗ್ ಕಲೆಕ್ಷನ್. ಇದರಲ್ಲಿ ಸ್ವಲ್ಪ ಲಕ್ಸುರಿಯಸ್ ಬ್ಯಾಗ್ ಅಂದ್ರೆ ಒಂದು 4-5 ಕೋಚ್, ಕೇಟ್ ಸ್ಪೇಡ್, ಮತ್ತೆ ಸ್ಟೀವ್ ಮೇಡನ್, ಮೈಕಲ್ ಕೋರ್ಸ್, ಗೆಸ್ ಅಂಡ್ ಚಾರ್ಲ್ಸನ್ಸ್ ಕಿತ್. ಓಕೆ, 5 ಲಕ್ಸುರಿಯಸ್ ಬ್ಯಾಗ್ ಕಲೆಕ್ಷನ್. ಮಿಕ್ಕಿದೆಲ್ಲ ನಾರ್ಮಲ್ ಆಗಿ ಏನ್ ಹೇಳ್ತಾರೆ ಡ್ರಗ್ ಸ್ಟೋರ್ ಪ್ರಾಡಕ್ಟ್ ಅಂತ ಮೇಕಪ್ಗೆ ಹೇಳ್ತೀವಿ, ಆ ರೀತಿ ಬ್ಯಾಗೆಟ್, ಕೆಪ್ರೆಸಿ ಅದ್ರದ್ದೆಲ್ಲ ಇದೆ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಲೈಕ್ ಮಾಡೋದೊಂದಿಗೆ ಶೇರ್ ಮಾಡಿ, ಶೇರ್ ಮಾಡ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು.